ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಯ್ಯಯ್ಯೋ, ನೀನು ಅಂದ್ಬಿಟ್ರೆ ನೋವಾಗ್ಬಿಡತ್ತಾ? ಎಸ್ಸು ಎಸ್ ಫಾರ್ ಶಾಂತಿ. ಶಾಂತಿನೇ ನಿಮ್ಮಣ್ಣನ ಜೊತೆ ಇರೋದು. ಅಂದ್ರೆ ಇವಳು ಈಗ ನನ್ನ ಜಾಗದಲ್ಲಿ ನಮ್ಮ ಅಣ್ಣನ ಜೊತೆಲಿದ್ದಾಳ? ಅಯ್ಯೋ, ಹೌದು ಹೌದು ಹೌದು, ನಿಮ್ಮ ಅಣ್ಣನ ಜೊತೆ ಇವಳು ಇರೋದಕ್ಕೇನೆ. ನಿಮ್ಮಣ್ಣ ಇಲ್ಲಿವರೆಗೂ ನೀನು ಹುಡುಕೇ ಇಲ್ಲ. ಏನೋ ನಿಮ್ಮ ಅಣ್ಣನ ಬಗ್ಗೆ ಬೇಜಾನ್ ಬಿಲ್ಡಪ್ ಕೊಡ್ತಿದ್ದೆ, ಹುಡುಕ್ತಿದ್ದಾರೆ ಹಾಗೆ ಹೀಗೆ ಅಂತ. ಇನ್ಯಾಕೆ ಹುಡುಕ್ತಾನೆ ಹೇಳು? ಇಲ್ಲೇ ನಿಮ್ಮ ಅಣ್ಣ ದಡ್ಡ ಕಣೆ. ನಿನಗೂ ಅವಳಿಗೂ ವ್ಯತ್ಯಾಸನೇ ಗೊತ್ತಾಗಿಲ್ಲ ಅವನಿಗೆ. ಅವನ್ ನಿನ್ನ ಇಡೀ ಜೀವನದಲ್ಲೇ ಹುಡುಕೋದಿಲ್ಲ, ಅರ್ಥ ಆಯ್ತಾ? ಆಸೆ ಬಿಟ್ಬಿಟ್ಟು ಸುಮ್ಮನೆ ಕೂತ್ಕೋ. ಏಯ್, ಕೂತ್ಕೊಳ್ಳೆ. ಬಾ. ನನ್ನ ಲೈಫ್ ಇಷ್ಟೇ ಮುಗ್ದು ಹೋಗ್ಬಿಡುತ್ತೆ. ನನಗಿಲ್ಲಿಂದ ತಪ್ಪಿಸ್ಕೊಳ್ತಕ್ಕೆ ಬೇರೆ ದಾರಿನೇ ಇಲ್ಲ. ದೇವ್ರೇ ಕಾಪಾಡಪ್ಪ, ನಾನೇನು ಅನ್ಯಾಯ ಮಾಡಿದ್ದೆ? ವಿಕಾಸ್, ಎಲ್ಲೆಲ್ಲಿ ಹುಡ್ಕೋದ್ ನೀನ? ಅದೇನೋ ಯಾವಾಗ್ಲೂ ಒಬ್ನೇ ಎಲ್ಲೋ ಕುತ್ಕೊಂಡ್ಬಿಡ್ತೀಯಲ್ಲ. ನಡಿ, ಊಟ ಮಾಡು. ನನಗೆ ಊಟ ಬೇಡ ಅಣ್ಣ. ಏನಯ್ಯ ನೀನು ಯಾವಾಗ್ಲೂ ಊಟ ಬೇಡ ಬೇಡ ಅಂತಿರ್ತೀಯಲ್ಲ, ಬಾ. ಅಣ್ಣ, ನಾನು ಊಟ ಮಾಡಬೇಕು ಅಂದ್ರೆ ನನಗೊಂದು ಸಹಾಯ ಮಾಡ್ತೀರಾ? ಅದೇನು ಹೇಳಪ್ಪ ನಿನ್ ಸಹಾಯ? ಇವತ್ತು ನಮ್ಮ ತಂದೆ ತಾಯಿ ತೀರ್ಕೊಂಡಿದ್ದ ದಿನ, ಅವ್ರ ಸಮಾಧಿ ಹತ್ರ ನನ್ನ ಕರ್ಕೊಂಡು ಹೋಗ್ತೀರಾ? ಅಯ್ಯೋ, ಅದೆಲ್ಲ ಆಗಲ್ಲಪ್ಪ. ಅದು ಎಲ್ಲಿದೆ ಅಂತಾನೆ ನನಗೆ ಗೊತ್ತಿಲ್ಲ. ನಿನ್ನ ಆಚೆ ಎಲ್ಲೂ ಕರ್ಕೊಂಡು ಹೋಗ್ಬೇಡ ಅಂತ ಹೇಳಿದ್ದಾರೆ. ತುಂಬಾ ಹೊತ್ತು ಹೊರಗಡೆ ಸುತ್ತಾಡಿದ್ರೆ ತಲೆ ಸುತ್ತ ಬಂದು ಬಿದ್ದೋಗ್ತೀಯ. ನಿನ್ನನ್ನೇನಾದ್ರೂ ಸಮಾಧಿ ಹತ್ರ ಕರ್ಕೊಂಡೋಗಿ ನಿನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಈ ಆಶ್ರಮದವರು ನನ್ನ ಸಮಾಧಿ ಮಾಡ್ಬಿಡ್ತಾರೆ. ಗೊತ್ತಲ್ಲ ಮ್ಯಾನೇಜರ್ ಹೆಂಗೆ ಅಂತ. ಅಯ್ಯಯ್ಯೋ, ಹಂಗಲ್ಲ ಹೇಳ್ಬೇಡಿ ಅಣ್ಣ. ನಮ್ಮ ತಂದೆ ತಾಯಿ ಸಮಾಧಿ ಎಲ್ಲಿದೆ ಅಂತ ನಂಗೆ ಗೊತ್ತು. ದಯವಿಟ್ಟು ನೀವು ನನ್ನ ಕರ್ಕೊಂಡೋಗಿ. ನಾನು ಅವ್ರ ಸಮಾಧಿ ಹತ್ರ ಹೋಗಿ ಅವ್ರಿಗೆ ದೀಪ ಹಚ್ಚಿ ಬಂದ್ರೇನೆ ನನಗೆ ಸಮಾಧಾನ. ನನ್ ಕಷ್ಟನು ಅರ್ಥ ಮಾಡ್ಕೋ ವಿಕಾಸ್. ನಿನ್ನೇನಾದ್ರೂ ಹೊರಗಡೆ ಕರ್ಕೊಂಡೋಗಿ ಹೆಚ್ಚು ಕಮ್ಮಿ ಆದ್ರೆ ಈ ಆಶ್ರಮದವರು ನನ್ನ ಕೊಂದೇ ಬಿಡ್ತಾರೆ.